ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ನೆಲೆಸಿರುವಂತಹ ತಾಯಿ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನ ದೇವಸ್ಥಾನದ ಇತಿಹಾಸವನ್ನ ನಾವೀಗ ತಿಳಿದುಕೊಳ್ಳೋಣ. ನಂಬಿದ ಭಕ್ತರ ಕೈ ಹಿಡಿಯುವ ತಾಯಿ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನಿಗೆ ಕುದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರಿದ್ದಾರೆ. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಮಲ್ಲಯ್ಯನವರು ತಾಯಿ ಕುದೂರಮ್ಮನಿಗೆ ಮಾಡುವ ಹೂವಿನ ಹಾಗೂ ಬಗೆ ಬಗೆಯ ಅಲಂಕಾರಗಳು ಮತ್ತೆ ಮತ್ತೆ ದೇವಿಯ ದರ್ಶನ ಮಾಡಬೇಕೆನಿಸುತ್ತದೆ. ತಾಯಿ ಕುದೂರಮ್ಮನಿಗೆ ವರಮಹಾಲಕ್ಷ್ಮಿ ಹಬ್ಬದಂದು ಮಾಡುವ ವಜ್ರಾಂಗಿ ಅಲಂಕಾರ, ನವರಾತ್ರಿಯ 9 ದಿನಗಳ ಕಾಲ ವಿವಿಧ ಬಗೆ ಬಗೆಯ ಅಲಂಕಾರ ಹಾಗೂ ವಿಶೇಷವಾಗಿ ವೈಕುಂಠ ಏಕಾದಶಿಯಂದು ತಾಯಿ ಕುದೂರಮ್ಮನಿಗೆ ಮಾಡುವ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಅಲಂಕಾರವನ್ನ ನೋಡುವುದೇ ಒಂದು ಆನಂದ. ಕರ್ನಾಟಕ ರಾಜ್ಯದ ಅತಿ ಉದ್ದದ ಅಗ್ನಿಕುಂಡ ಜಾತ್ರಾ ಮಹೋತ್ಸವದ ಹೆಗ್ಗಳಿಕೆ ತಾಯಿ ಕುದೂರಮ್ಮನ ಅಗ್ನಿಕುಂಡ ಜಾತ್ರಾ ಮಹೋತ್ಸವಕ್ಕಿದೆ. ಈ ಅಗ್ನಿಕುಂಡ ಜಾತ್ರಾ ಮಹೋತ್ಸವದಲ್ಲಿ ಹರಕೆ ಹೊತ್ತ ವೀರಮಕ್ಕಳು ಮಡಿಯಿಂದ ಕೊಂಡವನ್ನ ಹಾಯುತ್ತಾರೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಕುದೂರಿನ ಅಧಿದೇವತೆ ತಾಯಿ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನ ಇತಿಹಾಸವನ್ನ ನಾವೀಗ ತಿಳಿದುಕೊಳ್ಳೋಣ. ಲಕ್ಷ್ಮೀ 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 ಬಾರಮ್ಮ 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 ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೆಂದೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ತುತೆ ಮಹಾಮಾಯೆ ಶ್ರೀಪೀಠೆ ಸ್ವಪೀಠೆ ಶಂಖಚಕ್ರ ಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ಸಾರ್ವಜನಿಕರಲ್ಲಿ ಎಲ್ಲರಿಗೂ ತಾಯಿ ಮಹಾಲಕ್ಷ್ಮಿಯು ಅನುಗ್ರಹಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ, ಈ ತಾಯಿಯ ಅಲ್ಪ ಸ್ವಲ್ಪ ತಿಳಿದಷ್ಟು ವಿಚಾರವನ್ನು ನಾನು ವಿನಂತಿಸಿ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನಂದರೆ, ನಮ್ಮ 6-7 ತಲೆಮಾರುಗಳಿಂದ ನಮ್ಮ ವಂಶಸ್ಥರಾದ ತೋಪಯ್ಯ, ಜವರಯ್ಯ, ಮಲ್ಲಯ್ಯ, ಪುಟ್ಟಶ್ಯಾಮಯ್ಯ, ಈಗ ಮತ್ತೆ ನಾನು ಮಲ್ಲಯ್ಯ, ಹೀಗೆ ಒಬ್ಬರು ಹೇಳ್ತಾ ಬಂದಿರುವಂಥ ವಿಚಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಈ ತಾಯಿ ಸ್ವಯಂ ಬಂದು ನೆಲೆಸಿರೋದು, ಯಾರು ಪ್ರತಿಷ್ಠಾಪನೆ ಮಾಡಿರೋ ತಾಯಿ ಅಲ್ಲ. ಯಾಕೆ ಬಂದು ನೆಲೆಸ್ತು, ಯಾವ ಥರ ಸಿಕ್ತು ಈ ತಾಯಿ ಅಂದರೆ, ಒಬ್ಬರು ತೋಟದಲ್ಲಿ ಬಾಳೆ ಎಳೆ ಕುಯ್ಯಕ್ಕೆ ಹೋದಾಗ ಈ ತಾಯಿ ನಾನು ಬರ್ತೀನಿ ಕರ್ಕೊಂಡು ಹೋಗು ಅಂತ ಹೇಳ್ತಂತೆ. ಅದು ಅವರು ಎದುರ್ಕೊಂಡ್ಬಿಟ್ಟು ಏನೋ ಹಿಂಗಂತದೆ ದೆವ್ವ ಗಾಳಿನೋ ಅಂತ ಹೇಳಿ ಎದ್ರಕೊಂಡು ವಾಪಸ್ ಬಂದ್ಬಿಟ್ಟಾರೆ. ತದನಂತರ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಹೋಗೋ ತೋಟಕ್ಕೆ, ಮತ್ತೇನು ಅದೇ ಥರ ವಾಯ್ಸು ಬಂದಾಗ, ಯಾರು ನೀನು, ಏನು ಹಿಂಗೆ ಕೇಳ್ತಾ ಇದೆಯಲ್ಲ, ಏನು ಎತ್ತ ಅಂತ ಕೇಳಿದಾಗ, ನಾನು ಈ ಥರ ಲಕ್ಷ್ಮೀ ದೇವಿ, ನಾನು ನಿಮ್ಮೂರಿಗೆ ಬಂದು ನೆಲೆಸ್ತೀನಿ, ನನ್ನ ಕರ್ಕೊಂಡೋಗಿ ಪೂಜೆ ಮಾಡ್ಕೊಳೋದ್ರಿಂದ ನಿಮ್ಮೂರಿಗೆ ನಿಮಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವಾಗ ನಿನ್ನ ಯಾವ ರೂಪದಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಕೇಳಿದಾಗ, ನೋಡಿ ಅಡಿಕೆ ಮರದಲ್ಲಿ ಒಡೆದಿಲ್ಲದು ಒಂಬಾಳೆ ಇದೆ, ಆ ಒಂಬಾಳೆನ ಕಿತ್ತುಕೊಂಡು ಕಳಶದ ರೂಪದಲ್ಲಿ ನನ್ನ ಕರ್ಕೊಂಡೋಗಿ ನಿಮ್ಮೂರಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ, ನಿಮ್ಮೂರಿಗೆ ನಿಮಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಆ ರೂಪದಲ್ಲಿ ಬಂದು ಈ ಲಕ್ಷ್ಮೀದೇವಿ ಕುದೂರಮ್ಮ ಈ ಊರಲ್ಲಿ ಬಂದು ನೆಲೆಸಿದ್ದಾಳೆ. ಆಯಿತು. ಆವಾಗಿನಿಂದ ಇವಾಗಿನವರೆಗೂ ನಮ್ಮ ವಂಶ ಪಾರಂಪರ್ಯವಾಗಿ ನಾವೇ ನಡೆಸ್ಕೊಂಡು ಪೂಜಾ ಕೈಕಾರ್ಯಗಳನ್ನು ಮಾಡುತ್ತಾ ಬಂದಿದ್ವಿ. ಪ್ರತಿ ವರ್ಷ ಉಗಾದಿಯ ಹಿಂದಿನ ಸೋಮವಾರ ಅಗ್ನಿಕೊಂಡ ಆಗುತ್ತೆ. ಅದಕ್ಕಿಂತ ಮುಂಚೆ 9 ದಿವಸಗಳ ಕಾಲ ಕಂಬ ಸ್ಥಾಪನೆ ಆಗುತ್ತೆ. ಕಂಬ ಆದಮೇಲೆ ಅದರಿಂದ 5-6 ದಿವಸಗಳ ನಂತರ ಹೊನ್ನಾರ ಆಗುತ್ತೆ.
ಆಮೇಲೆ ಏಳನೇ ದಿವಸಕ್ಕೆ ಜಾಗರಣೆ ಅಂತ ಇರುತ್ತೆ, ಕೋಲಾಟ, ಗಂಗೆ ತರೋದು ಇದೆಲ್ಲ ಇರುತ್ತೆ. 8ನೇ ದಿವಸಕ್ಕೆ ಅಮ್ಮನಿಗೆ ಉಪಹಾರ ನಡೆಯುತ್ತೆ. ಊರು ಮುಂದೆ ಹೆಬ್ಬಾಗಿಲ ಹತ್ರ ಅಮ್ಮನ ಕುಂಡಿಸ್ಬಿಟ್ಟು ಮರಸವನ್ನು ನೈವೇದ್ಯ ಮಾಡಿ ಊರಿನ ಹೆಬ್ಬಾಗಿಲ ಮುಂದೆ ಅಮ್ಮನಿಗೆ ಪ್ರಸಾದ ನೈವೇದ್ಯ ಮಾಡಿ ಮತ್ತೆ ಒಳಗಡೆ ಕರ್ಕೊಂಬಂದು ಸ್ಥಾಪನೆ ಮಾಡ್ತೀವಿ. ಮಾರನೇ ಬೆಳಗ್ಗೆ ಅಗ್ನಿಕೊಂಡ ಶುರುವಾಗುತ್ತೆ. ಕಗ್ಲಿ ಸೌದೆ ತುಂಬಿದ ಗಾಡಿ ಮೆರವಣಿಗೆ ಇರುತ್ತೆ. ಆ ದಿನ ಸೋಮವಾರ ದಿವಸ ಸುಮಾರು 10 ಗಂಟೆಗೆ ಅಗ್ನಿ ಸ್ಪರ್ಶವಾಗುತ್ತೆ. ಅಗ್ನಿ ಸ್ಪರ್ಶವಾಗಿ ಅಗ್ನಿಕೊಂಡ ಮಾಡ್ತೀವಿ. ರಾತ್ರಿ 8:08ವರೆಗೆ ಹಿರುಮಕ್ಕಳ ಬಾಯಿಬೀಗ ಸೇವೆ ಇರುತ್ತೆ. ಬಾಯಿಬೀಗ ಸೇವೆ ಆದಮೇಲೆ ಮತ್ತೆ ಕೊಂಡಾಯುವ ವೀರು ಮಕ್ಕಳು ಇರುತ್ತಾರೆ. ಅವರು ಭಕ್ತಿ ಶ್ರದ್ಧೆಯಿಂದ ಉಪವಾಸವಿದ್ದು ಅವರು ಉಪವಾಸದಿಂದ ಇದ್ದು ಅಂತರಗಂಗೆಗೆ ಹೋಗಿ ಅಲ್ಲಿ ಗಂಗೆ ಮುಟ್ಟಿ ಇದು ಮಾಡ್ಕೊಂಬಂದು ಇಲ್ಲಿ ಕೊಂಡಾಯ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಏನು ತೊಂದರೆ ತಾಪತ್ರೆ ಇಲ್ಲದಂಗೆ ನಡ್ಕೊಂಡು ಹೋಗ್ತಾ ಇದೆ. ಅಮ್ಮನವರು ಹಾಗೇನ ಭಕ್ತಾದಿಗಳನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಥರ ಈ ಜಾತ್ರೆ ಆದಮೇಲೆ 9 ದಿವಸಗಳ ಕಾಲ ಉತ್ಸವಾದಿಗಳು ನಡೆಯುತ್ತೆ. ಕೊಂಡಾದ ಕಂಬ 11ನೇ ದಿವಸಕ್ಕೆ ಕಂಬ ವಿಸರ್ಜನೆ ಮಾಡ್ತೀವಿ ಬುಧವಾರ ದಿವಸ. ಅಲ್ಲಿಂದ ಆಚೆಗೆ 4-5 ದಿವಸ ಉತ್ಸವಗಳಿರುತ್ತೆ. ಉತ್ಸವಾದಿಗಳಾದಮೇಲೆ 1 ತಿಂಗಳು ತಾಯಿ ಈಚೆ ಇರ್ತದೆ. 1 ತಿಂಗಳಾದ ನಂತರ ಮತ್ತೆ ತಾಯಿನ ಎಲ್ಲ ಅಭಿಷೇಕ, ಪೂಜೆ, ಹೋಮಾದಿಗಳನ್ನು ಮಾಡಿ ಒಳಗಡೆ ಸ್ಥಾಪನೆ ಮಾಡ್ತೀವಿ. ಈ ಪ್ರಕಾರವಾಗಿ ನಡ್ಕೊಂಡು ಬರ್ತಾ ಇದೆ. ಸುಮಾರು 6-7 ತಲೆಮಾರುಗಳಿಂದ ಮಾಡ್ಕೊಂಬಂದಿದ್ದೀವಿ. ಅದಕ್ಕೂ ಮುಂಚೆ ಚಿಕ್ಕದೇವರ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿರೋದು ಮಲ್ಲಣ್ಣಗೌಡನ ಮಗ ತೋಪುಗೌಡ ಅಂತ ಹೇಳಿ ಶಾಸನ ಇದೆ. ಅಂಗಿರಸ ಸಂವತ್ಸರ ಮಾರ್ಗಶಿರ 12 ಚಿಕ್ಕದೇವರಾಯ ದಿವಸದಲ್ಲಿ ಮಲ್ಲಣ್ಣಗೌಡನ ಮಗ ತೋಪುಗೌಡ ಕಟ್ಟಿಸಿದ್ದು ಮಾಡಿದಾತ ಬಳ್ಳಾಪುರದ ವೀರಣ್ಣ ಅಂತೇಳಿ ಕಲ್ಲಿನ ಮೇಲೆ ಶಾಸನ ಇದೆ. ಆಗ ಇದು ಆ ಥರದಲ್ಲಿ ಈ ದೇವಸ್ಥಾನ ಈ ತಾಯಿ ಈ ರೀತಿಯಲ್ಲಿ ಬಂದು ಈ ಊರಲ್ಲಿ ನೆಲೆಸಿ ಈ ಊರಿನ ಅಧಿದೇವತೆಯಾಗಿ ಊರಿನ ಎಲ್ಲ ಭಕ್ತಾದಿಗಳನ್ನು ಸಂರಕ್ಷಣೆ ಮಾಡ್ತಾ ಇಂದಿನವರೆಗೂ ನಡ್ಕೊಂಡು ಹೋಗ್ತಾ ಇದೆ. ತಾಯಿಯು ದಿನೇ ಅಭಿವೃದ್ಧಿ ಹೊಂದಿ ಪೂಜೆ ಪುನಸ್ಕಾರಗಳು ಭಕ್ತಾದಿಗಳಿಂದ ಸ್ವೀಕರಿಸಿ ಎಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡಿ ಕಾಪಾಡ್ತಾ ಇದ್ದಾಳೆ. ಜಾತ್ರೆ ವಿಶೇಷ ಹೇಳಬೇಕು ಅಂತ ಅಂದರೆ, ಜಾತ್ರೆ ಶುರುವಾಗಬೇಕಾದ್ರೆ 9 ದಿನಗಳ ಮುಂಚೆ ಭಾನುವಾರ ಕಂಬ ಸ್ಥಾಪನೆ ಮಾಡೋ ದಿವಸ ಅವತ್ತು ನಾವು ಅರ್ಚಕರಾದವರು ನಿಯಮ ನಿಷ್ಠೆಯಿಂದ ಗೋಮೂತ್ರ ಕುಡಿದು ಉಪವಾಸ ಇದ್ದು ರಾತ್ರಿವರೆಗೂ ತಾಯಿನ ಮೆರವಣಿಗೆ ಹೋಗಿ ಒಳಗಡೆ ಬರೋವರೆಗೂ ಕಂಬ ಸ್ಥಾಪನೆ ಆಗೋವರೆಗೂ 1 ಲೋಟ ನೀರು ಕುಡ್ಕೊಂಡಿರ್ತೀವಿ. ರಾತ್ರಿ ಆದಮೇಲೆ ಊಟ ಮಾಡ್ತೀವಿ. ಅಲ್ಲಿಂದ ಆಚೆ ಕೊಂಡಕ್ಕೆ ಹೋಗೋ ವೀರು ಮಕ್ಕಳೆಲ್ಲ ಏನು ಶುದ್ಧವಾಗಿ ಪ್ರತಿದಿನ ಸ್ನಾನ ಮಾಡಿಕೊಂಡು ದೇವರ ತಾಯಿ ದರ್ಶನ ಮಾಡಿ ತೀರ್ಥ ಪ್ರಸಾದ ಉಪಯೋಗಿಸಿ ಅವರು ಬೇರೆ ಎಲ್ಲೂ ಆಚೆ ಊಟ ಮಾಡ್ದಲೆ ಮನೆಯಲ್ಲೇ ಊಟ ಮಾಡಿಕೊಂಡು ಅಂಟು ಮುಂಟು ಆಗದಲೆ ಮೈಲಿಗೆ ಆಗದಲೆ ಇದ್ದು ಅವರು ಶುಚಿತ್ವದಿಂದ ಇದ್ದು ತಾಯಿಯ ಸೇವೆನ ಮಾಡಿದವರಿಗೆ ಯಾವುದೇ ತೊಂದರೆ ತಾಪತ್ರೆ ಆಗಲ್ಲ. ಏನಾದರೂ ಅಂಟು ಮುಂಟು ಅಲ್ಲಿ ಇಲ್ಲಿ ತಿನ್ನೋದು ಇದೆಲ್ಲ ಮಾಡೋರಿಗೆ ಅವ್ರಿಗೆ ಎಫೆಕ್ಟ್ ಹೊಡೆಯುತ್ತೆ. ಅವರಿಗೆ ಕಾಲು ಸುಡೋದು, ಕೈ ಸುಡೋದು, ಬಿದ್ದೋಗೋದು ಏನೋ ಒಂದು ಈ ಥರ ಎಲ್ಲ ಆಗುತ್ತೆ. ಕ್ಲೀನಾಗಿರೋರಿಗೆ ಏನೂ ಆಗಲ್ಲ. ಗೊತ್ತಾಯ್ತಾ? ನಾವು ಕೂಡ ಶನಿವಾರ ಕೊಂಡದ ಗಾಡಿ ಬರುತ್ತೆ, ಅವತ್ತಿಂದ ಸೋಮವಾರ ಕೊಂಡ ಆಗೋವರೆಗೂ 3 ದಿವಸ ಉಪವಾಸ ಇರ್ತೀವಿ. 1 ಲೋಟ ಹಾಲು ಕುಡ್ಕೊಂಡು 1 ಎಳ್ನೀರು ಕುಡ್ಕೊಂಡು ಉಪವಾಸ ಇರ್ತೀವಿ 3 ದಿನದವರೆಗೂ. ನಮಗೂ ತಾಯಿ ಕೂಡ ಯಾವುದೇ ನಮಗೆ ಇದಿಲ್ಲದಲ್ಲೇ ರಕ್ಷಣೆ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿಕೊಂಡು ತಾಯಿ ಸೇವೆ ಮಾಡಿಸ್ಕೊಂತಾವಳೆ. ಇದರಿಂದ ತಾಯಿ ಮತ್ತಷ್ಟು ಶಕ್ತಿಯುತವಾಗಿದ್ದಾಳೆ ಅಂತ ಹೇಳಕ್ಕೆ ನಾನು ಇದರನ್ನ ಇದು ಮಾಡ್ತೀನಿ. ಗುರುಗಳೇ, ಈಗ ಕೊಂಡಕ್ಕೆ ನಾವು ಕಗ್ಲಿ ಸೌದೆನ ಬಳಸ್ತೀವಲ್ಲ, ಇದನ್ನ ನಿಮ್ಗೆ ಯಾರು ಅಧಿಕಾರಿಗಳಾಗ್ಲಿ ಯಾರು ಪ್ರಶ್ನೆ ಮಾಡ್ಲಿಲ್ವಾ? ಅದು ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಅವಾಗ ಶಾನ್ಭಾಗರು ಪಟೇಲರು ತಹಸೀಲ್ದಾರರು ಕುದುರೆ ಮೇಲೆ ಬರೋರಂತೆ. ಈಗ ಕೊಂಡಕ್ಕೆ ಸೌದೆ ತರಕ್ಕೆ ಹೋಗಿದ್ದು ರೈತರು ಗಾಡಿನೆಲ್ಲ ಹಿಡ್ಕೊಂಬಿಟ್ಟು ತಹಸೀಲ್ದಾರರು ಒಪ್ಪಿಸ್ಬಿಟ್ಟಿದ್ರಂತೆ. ಅವಾಗ ತಹಸೀಲ್ದಾರರು ಬಂದು ಗಾಡಿನ ಬಿಡ್ಲಿಲ್ವಂತೆ. ಕೊಂಡ ಇನ್ನು 3 ದಿನ ಇದೆ, ತಹಸೀಲ್ದಾರರು ಸೌದೆ ಕೊಡಲಿಲ್ಲ, ಗಾಡಿ ಹಿಡ್ಕೊಂಬಿಟ್ಟವ್ರೆ, ಎತ್ತು ಗಾಡಿ ರೈತರನ್ನೆಲ್ಲ ಹಿಡ್ಕೊಂಬಿಟ್ಟವ್ರೆ. ಆವಾಗ ಹಿಡ್ಕೊಂಬಿಟ್ಟಾಗ ಈ ರೈತರುಗಳೆಲ್ಲ ಅಲ್ಲೇ ತಾಯಿ ಏನಮ್ಮ ಹಿಂಗಾಗೋಯ್ತಲ್ಲಮ್ಮ ನೀನು ಸೇವೆ ಮಾಡೋಕ್ಕೆ ಬಂದು ನಮಗೆ ಅಂತ ಅಂದಾಗ ತಹಸೀಲ್ದಾರರಿಗೂ ಮತ್ತು ಆ ಕುದುರೆಗೂ ಇಬ್ಬರಿಗೂ ಕಣ್ಕಾಗ್ಲಿಲ್ವಂತೆ. ಇಬ್ಬರಿಗೂ ಕಣ್ಕಾಗ್ಲಿಲ್ದಂಗೆ ಆಗೋಗಿದ್ದಕ್ಕೆ ಇದೇನಪ್ಪ ಹಿಂಗಾಗೋಯ್ತು ಅಂದ್ರಂತೆ ತಹಸೀಲ್ದಾರರು. ಅವಾಗ ನೋಡಿ ಸ್ವಾಮಿ, ನೀವು ನಮ್ಮ ತಾಯಿ ಸೌದೆ ಹಿಡ್ಕೊಂಬಿಟ್ರಿ, ನಮಗೆ ಕೊಡದಲ್ಲೇ ನಮಗೆ ಹಿಂಗೆ ಮಾಡ್ತಾ ಇದ್ದೀರಾ, ಅದಕ್ಕೆ ಈ ತಾಯಿ ನಿಮಗೆ ಮಾಡಿದ್ದಾಳೆ, ಈ ಕ್ಷಣನೇ ನೀವು ತಪ್ಪಾಯಿತು ಅಂತ ಹೇಳಿ ಈ ಸೌದೆ ಕೊಡ್ತೀನಿ ನಮ್ಮ ನಿನಗೆ ಅಂತ ಹೇಳಿ ನಿಮ್ಮ ಕಣ್ಣಿಗೆ ನಿಮ್ಮ ಕುದುರೆಗೆ 2 ಕಣ್ಣು ಕಾಣಿಸ್ತವೆ ಅಂತ ಹೇಳಿದ್ರಂತೆ. ಆವಾಗ ಕಣ್ಣು ಕಾಣಿಸ್ತಂತೆ ಅವ್ರಿಗೆ. ಹಂಗಂದಾಗ ತಪ್ಪಾಯ್ತಮ್ಮ ತಾಯಿ, ನಿನಗೆ ಪ್ರತಿ ವರ್ಷ ಸೌದೆ ಕೊಡೋಂಗೆ ನಾನು ಆರ್ಡ್ರ್ ಮಾಡ್ತೀನಿ,
ಅಂತ ಹೇಳಿ ಚೀಲೂರು ಗಿಡದಲ್ಲಿ ಇವತ್ತು 12 ಎಕರೆ ನಮ್ಮ ತಾಯಿಗೆ ಜಾಗೀರಿ ಹಾಕ್ಬಿಟ್ಟಿದ್ದಾರಂತೆ. ಅದು ರೆಕಾರ್ಡ್ ನಮ್ಮ ಹತ್ರ ಇಲ್ಲ, ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಇವಾಗಲೂ ಅವರು ಹಳಬ್ರು ಹೇಳ್ತಾರೆ ಚೀಲೂರು ಗಿಡದಲ್ಲಿ 12 ಎಕರೆ ಸೌದೆಗೆ ಅಂತ ಜಾಗ ಐತೆ. ಅದರಿಂದ ಇವಾಗ ಅವತ್ತಿಂದ ಇವತ್ತು ಯಾವುದೇ ಅಧಿಕಾರಿಗಳು ತಾಯಿ ಕೊಂಡಕ್ಕೆ ಸೌದೆನ ಯಾರೂ ಇದು ಮಾಡಲ್ಲ, ತೊಂದರೆ ತಾಪತ್ರೆ ಮಾಡಲ್ಲ. ಅವತ್ತಿಂದ ಅದೇ ಸೌದೆನ ತಂದು ನಾವು ಅಗ್ನಿಕೊಂಡು ಅಗ್ನಿಸ್ಪರ್ಶ ಮಾಡ್ತಾ ಇದ್ದೀವಿ. ಸೌದೆ ಯಾರಾದರೂ ಕಿತ್ಕೊಂಡ್ರೆ ಕದ್ಕೊಂಡು ಹೋದ್ರೆ ಸುಮಾರು 6-7 ವರ್ಷಗಳ ಹಿಂದೆ ಇಲ್ಲೇ ಬಿಸ್ಕೂರು ಗ್ರಾಮದಲ್ಲಿ ಪಕ್ಕದಲ್ಲಿ ಇದ್ದ ಒಂದು ಗಾರಿ ಸೌದೆ ಕಿತ್ತು ಮಾಡಿಕೊಂಡ್ಬಿಟ್ಟಿದ್ರು. ಅವಾಗ ಇಲ್ಲಿ ಕೊಂಡ ದಿವಸ ಇಲ್ಲೇನು ಕೊಂಡ ಹಚ್ಚಿದ್ವು ಅವತ್ತು ರಾತ್ರಿ ಅಲ್ಲಿ ಅವರು ಸೌದೆ ಮಡಗಿದ ಜಾಗ ಅದೆಲ್ಲ ಸುಟ್ಟು ಭಸ್ಮ ಹೋಯ್ತು. ಅವತ್ತಿಂದ ಈಗ ಪ್ರತಿ ವರ್ಷನೂ ಅವರು ಒಂದು ಗಾಡಿ ಸೌದೆ ತಂದು ಹಾಕ್ತಾ ಇದ್ದಾರೆ. ಹೌದಾಯ್ತಾ? ಈ ಥರ ಎಲ್ಲ ನಡೀತಾ ಇದೆ. ತಾಯಿ ಮಹಿಮೆ ತುಂಬ ಅಪಾರವಾಗಿದೆ. ಮತ್ತೆ ಕೊಂಡಕ್ಕೆ ಇಲ್ಲಿ ಹರಳು ಉಪ್ಪು ಹಾಕ್ತಾರಲ್ಲ ಗುರುಗಳೇ, ಅವರು ಮೈಯಲ್ಲಿ ಕಪ್ಪು ನರುಳ್ಳೆ ಆಗುತ್ತೆ. ನರುಳ್ಳೆ ಆದವರು ಅರ್ಕೆ ಮಾಡ್ಕೊಂಡಾಗ ಆ ನರುಳ್ಳೆ ಹೊರಟೋಗುತ್ತೆ. ಅವಾಗ ಹರಳು ಉಪ್ಪು ತಂದು ಹಾಕ್ತಾರೆ. ಊರಿನ ಪ್ರಮುಖರಾದ ಈಗಿನ ಮೊದಲು ಶಾನಭಾವರು ಪಟೇಲರ ಕಾಲದಲ್ಲಿ ಅವರಿದ್ದರು. ಈಗಿನ KR ಯತಿರಾಜು ಅಂತೇಳಿ ಈಗಿನ ಕಾಲದ ಅಧ್ಯಕ್ಷರು, ಅವರು ಕೂಡ ಸ್ವಯಂ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಾಯಿ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿ ದಿನವೂ ಒಂದು ಸರಿ ಭೇಟಿ ಕೊಟ್ಟಾದರೂ ಇಲ್ಲಿ ಏನು ನಡೆಯುತ್ತೆ, ಏನು ಮಾಡಬೇಕು, ಏನು ಮಟ್ಟಬೇಕು ಅಂತೇಳಿ ಅವರು ಮುಂದೆ ನಿಂತ್ಕೊಂಡು ಇವನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿದಿನ ಆಷಾಢದಲ್ಲಿ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ ಅವರೇ ಮುಖಂಡತ್ವದಲ್ಲಿ ನಿಂತ್ಕೊಂಡು ಅವರೇ ಎಲ್ಲರೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಹೆಬ್ಬಾಗ್ಲು ಇಂಥದ್ದೆಲ್ಲ ಮಾಡಿಸಿದ್ದಾರೆ. ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ ಮುಂದೆ ನಿಂತ್ಕೊಂಡು ಪ್ರಸಾದ ವಿನಿಯೋಗ, ಭಜನೆ, ಪ್ರತಿ ಶುಕ್ರವಾರ ಸಂಜೆ ಭಜನೆ ಆಗುತ್ತೆ. ಭಜನೆಗೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಅಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ ಮುಂದೆ ನಿಂತ್ಕೊಂಡು KR ಯತಿರಾಜ್ ಅವರು ಮತ್ತು KP ಭರತೀಶ್ ಅವರು, ಪ್ರಕಾಶ್ ಅವರು ಇವರೆಲ್ಲ ಮುಂದೆ ನಿಂತು ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಾಯಿ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಆಷಾಢದಲ್ಲಿ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ ಯತಿರಾಜ್ ಅವರು ಮತ್ತು ಕಾರ್ಯದರ್ಶಿಗಳು ಪ್ರಕಾಶ್ ಬಾಬು ಅವರೆಲ್ಲ ಸೇರಿಕೊಂಡು ಪ್ರಸಾದ ವಿನಿಯೋಗ ನಿಂತ್ಕೊಂಡು ಯಾರು ಏನೇ ಕೊಡ್ಬೋದು, ಕೊಡದಲ್ಲೇ ಇರ್ಬೋದು, ಅದನ್ನೆಲ್ಲ ತಂದು ನಿರ್ವಹಿಸಿ ತಾಯಿ ಸೇವೆನ ಶುಕ್ರವಾರ ಭಕ್ತಾದಿಗಳೇ ಪ್ರಸಾದ ವಿನಿಯೋಗ ಮಾಡಿಕೊಂಡು ಚೆನ್ನಾಗಿ ಸೇವೆ ನಡೆಸ್ತಾ ಇದ್ದಾರೆ. ಮತ್ತು ನವರಾತ್ರಿ ಕಾಲದಲ್ಲಿ ವಿಷ್ಣು ಸಹಸ್ರನಾಮ ಪ್ರತಿ ಶುಕ್ರವಾರ ಮಂಗಳವಾರ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಸ್ತೀವಿ. ಮತ್ತು ನವರಾತ್ರಿ ಕಾಲಗಳಲ್ಲಿ ತಾಯಿಗೆ ಪ್ರತಿ ದಿನ ಒಂದೊಂದು ಅಲಂಕಾರ ಮಾಡ್ತೀವಿ. ಪ್ರತಿ ದಿನ ಕನ್ಯಾ ಪೂಜೆ ಮಾಡ್ತೀವಿ. ಮತ್ತು ದುರ್ಗಾ ಸಪ್ತಸತಿ ಪಾರಾಯಣ ಮಾಡ್ತೀವಿ. ಈ ಥರ ಎಲ್ಲ ಮಾಡಿಕೊಂಡು ತಾಯಿ ಸೇವೆ ನಿರಂತರವಾಗಿ ಚೆನ್ನಾಗಿ ನಡೆಸ್ಕೊಂಬರ್ತಾ ಇದ್ದೀವಿ. ಆಮೇಲೆ ತಾಯಿ ಸರಿ ನವರಾತ್ರಿ ಪೂಜೆ ಕೊನೆಯ ದಿವಸ ದೇವಸ್ಥಾನದಲ್ಲಿ ಫುಲ್ಲು ಬೆಳಗ್ಗೆ ಬಾಗಿಲು ತೆಗೆಯುವಷ್ಟೊತ್ತಿಗೆ ಫುಲ್ಲು ದೇವರೇ ಕಾಣದಷ್ಟು ಹಿಮ ತುಂಬ್ಕೊಂಡ್ಬಿಟ್ಟಿತ್ತು ದೇವಸ್ಥಾನದಲ್ಲಿ. ಅಷ್ಟು ಇದಾಗಿತ್ತು. ಆವತ್ತು ನಮ್ಮ ಮನೆಯವರು ಬಂದು ಬಾಗಿಲು ತೆಗೆದ್ರು. ಆಮೇಲೆ ನಾನು ಬಂದೆ. ಇಲ್ಲಿ ಅಕ್ಕಪಕ್ಕದವರೆಲ್ಲ ಬಂದು ನಿಂತ್ಕೊಂಡು ನೋಡಿದ್ರು. ದೇವಸ್ಥಾನದಲ್ಲಿ ಇಷ್ಟೊಂದು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ ಅಂದರು. ಎಲ್ಲರೂ ನೋಡಿದ್ರು. ಏನೋ ವಿಶೇಷ ಆಗಿದೆ ಇವತ್ತು. ನವರಾತ್ರಿ ಪೂಜೆ ಆದಮೇಲೆ ತಾಯಿಗೆ ತೃಪ್ತಿಯಾಗಿ ಏನೋ ಸಂತೋಷಭರಿತಳಾಗಿದ್ದಾಳೆ ಅಂತ ಎಲ್ಲರೂ ಮಾತಾಡಿಕೊಂಡ್ರು. ಭಕ್ತಾದಿಗಳೆಲ್ಲ ಅಕ್ಕಪಕ್ಕದವರೆಲ್ಲ ನೋಡಿ ಈ ಥರ ಎಲ್ಲ ತಾಯಿ ಸೇವೆ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಧನುರ್ಮಾಸ ವೈಕುಂಠದಲ್ಲಿ ವೈಕುಂಠ ಏಕಾದಶಿ ಒಳಗೆ ತಾಯಿಗೆ ವೆಂಕಟೇಶ್ವರನ ಅಲಂಕಾರ ಮಾಡ್ತೀವಿ. ಭಕ್ತಾದಿಗಳು ಸಾಕಷ್ಟು ಜನ ಬಂದು ದರ್ಶನ ಮಾಡಿ ಆ ತಿರುಪ್ತಿಲಿ ನೋಡೋದಷ್ಟೇ ಸಂತೋಷ ಆಗುತ್ತೆ ಅಂತೇಳಿ ಭಕ್ತಾದಿಗಳೆಲ್ಲ ಪ್ರಶಂಸೆ ಮಾಡಿ ತಾಯಿನ ನಾರಾಯಣ ರೂಪದಲ್ಲಿ ತಾಯಿ ದರ್ಶನ ಆಗುತ್ತೆ. ಈ ಥರ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. KH ಗಂಗಣ್ಣ ಅವ್ರು ಚೇರ್ಮನ್ ಆಗಿದ್ದಾಗ ಅದನ್ನು ಅಕ್ವೈರ್ ಮಾಡಿಬಿಟ್ರು. ಡಿವಿಯೇಷನ್ ರೋಡ್ ಹೊರಟೋಯ್ತು. ಎಲ್ಲ ಆಸ್ತಿನೂ ಹೊರಟೋಯ್ತು. ನಮಗೆ ಜೀವನ ಮಾಡೋದೇ ಕಷ್ಟವಾಗೋಯ್ತು. ಜೀವನ ಮಾಡೋದೇ ಕಷ್ಟವಾಗೋದಾಗ ಮನೆ ಇರೋಕ್ಕೆ ನಮಗೆ ಮನೆ ಇರಲಿಲ್ಲ. ಹಿಂಗೆಲ್ಲ ಆದಾಗ ನಾವು ಕೂಲಿ ನಾಲಿ ಮಾಡಿ ಜೀವನ ಮಾಡಬೇಕಾಗಿತ್ತು. ನಾನು ಬೆಟ್ಟಕ್ಕೆ ಹೋಗಿ ಗಂಟೆ ಹೊತ್ತಿದ್ದೆ ಮತ್ತು ತಾಯಿಗೆ ಪೂಜೆ ಮಾಡ್ತಿದ್ದೆ. ಹಿಂಗೆ ಕಷ್ಟ ಆದಾಗ ನಮಗೆ ಏನಪ್ಪ, ನಮ್ಮ ಮುತ್ತಾತನ ಕಾಲದಿಂದ ನೀನು ಸೇವೆ ಮಾಡೋಳೆ ತಾಯಿ, ನೀನು ಯಾರನ್ನೂ ಕೈ ಹಿಡಿದು ಕಾಪಾಡಲಿಲ್ಲ. ನಾವು ಜೀವನ ಹೆಂಗೆ ಮಾಡಬೇಕು, ನಾವೆಲ್ಲೋ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತೀವಿ, ನೀನು ಸೇವೆ ನೀನು ಯಾರ ಕೈಲಾರ ಮಾಡಿಸ್ಕೊಳ್ಳಮ್ಮ ಅಂತೇಳಿ ನಾನು ತಾಯಿ ಹತ್ರ ಮನವಿ ಮಾಡಿದೆ. ತಾಯಿ ಹತ್ರ ಮನವಿ ಮಾಡಿದಾಗ ನನಗೆ ತಾಯಿ ಕನಸಿನಲ್ಲಿ ಬಂದು ಪ್ರತ್ಯಕ್ಷರಾಗಿ ನನ್ನ ತಲೆ ಮೇಲೆ ಕೈ ಇಟ್ಟು ಒಳಗೈ ಇಟ್ಟು ಆಶೀರ್ವಾದ ಮಾಡಿ ಹೇಳಿದ್ಲು, ನಾನು ನಿನ್ನ ಕೈ ಹಿಡಿದು ಕಾಪಾಡ್ತೀನಿ, ನೀನು ನನ್ನ ಸೇವೆ ಬಿಡಬೇಡ, ನೀನು ನನ್ನ ಸೇವೆ ಮಾಡ್ಕೊಂಡು ಹೋಗು ಅಂತೇಳಿ ತಾಯಿ ನನಗೆ ವಾಗ್ದಾನ ಮಾಡಿದ್ಲು. ಅಲ್ಲಿಂದ ಇಲ್ಲಿವರೆಗೂ ಬೇಕಾದಷ್ಟು ನಾನು ತಾಯಿನ ಪರೀಕ್ಷೆಗೆ ಒಳಪಟ್ಟೆ. ಪ್ರತಿಯೊಂದು ವಿಚಾರದಲ್ಲೂ ತಾಯಿ ನನ್ನ ಬೆನ್ನೆಲುವಾಗಿ ನಿಂತು ನನ್ನನ್ನು ಕಾಪಾಡಿ ನಮ್ಮ ಸಂಸಾರನ ನಮ್ಮನ್ನು ಉದ್ಧಾರ ಮಾಡಿದ್ದಾಳೆ. ಭಕ್ತರೂ ಹಾಗೆ ಉದ್ಧಾರ ಮಾಡಿದ್ದಾಳೆ. ಹಿಂಗಿರುವಾಗ ಈ ತಾಯಿ ಮಹತ್ವ ನಾವು ಯಾರೇನೇ ಕೊಡಲಿ ಬಿಡಲಿ ಅದಕ್ಕೆ ತುಂಬ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಪೂಜೆ ಪುನಸ್ಕಾರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೂ ಇವತ್ತು ಚೆನ್ನಾಗಿ ತಾಯಿ ಕಾಪಾಡ್ಕೊಂಡು ಹೋಗಿದ್ದಾಳೆ.
ಆದ್ದರಿಂದ ಬೇಕಾದಷ್ಟು ನಾನು ತಾಯಿ ಮುಂದೆ ಪ್ರಶ್ನೆಗಳು ಇಟ್ಟಿದ್ದೀನಿ. ಎಲ್ಲ ಪ್ರಶ್ನೆಗಳಲ್ಲೂ ತಾಯಿ ನಮಗೆ ಉತ್ತರ ಕೊಟ್ಟಿದ್ದಾಳೆ, ಒಳ್ಳೇದು ಮಾಡಿದ್ದಾಳೆ. ಏನಮ್ಮ ತಾಯಿ ಹಿಂಗೆ ಆಗೋಯ್ತಲ್ಲಮ್ಮ ಅಂದರೆ ಸಾಕು, ನಾಳೆ ನಮ್ಗೆ ಅದಕ್ಕೆ ಪರಿಹಾರ ಸಿಗುತ್ತೆ, ಗೊತ್ತಾಯ್ತು. ಇದರೆಲ್ಲ ತಾಯಿ ನಮ್ಮನ್ನು ಪ್ರತಿಯೊಂದು ವಿಚಾರದಲ್ಲೂ ಕಾಪಾಡ್ತಾ ಇದ್ದಾಳೆ. ಏನಮ್ಮ ಯಾರೋ ಹಿಂಗೆ ಅಂಥವ್ರೆಲ್ಲ ಮಾಡಿದ್ರು ಸಾಕು, ಅವಾಗಲೂ ಕೂಡ ಅವ್ರನ್ನ ಸುಮ್ಮನಿಸವಳೆ, ಗೊತ್ತಾಯ್ತಾ. ಕೋರ್ಟು ವಿಚಾರಕ್ಕೆ ಹೋದರೂ ಅಷ್ಟೇ, ಕೋರ್ಟಲ್ಲಿ ಫೈಲೇ ಸಿಗಲಿಲ್ಲ. ಅವತ್ತು ಒಂದು ದಿವಸ ಒಂದು ಸುಮ್ಮನೆ ಒಂದು ಕೇಸ್ ಬಿತ್ತು ಕೋರ್ಟ್ಗೆ. ಏನಮ್ಮ ತಾಯಿ ಶುಕ್ರವಾರ ಇಂದು ಅನ್ಯಾಯಕ್ಕೆ ಕೇಸ್ ಹಾಕೋರಲ್ಲಮ್ಮ, ಯಾಕಮ್ಮ ಹಿಂಗೆ ಮಾಡಿದ್ಯಾ, ಕಾಪಾಡ್ತೀನಿ ಅಂತ ಹೇಳಿದ್ದಿಲ್ಲಮ್ಮ ನೀನು, ಇವತ್ತು ಕೋರ್ಟಲ್ಲಿ ಫೈಲ್ ಸಿಗಬಾರ್ದಮ್ಮ ನೀನು ಕಾಪಾಡಿದೆ ಆದರೆ ಅಂತ ಹೇಳಿ ಪ್ರಶ್ನೆ ಹಾಕಿ ಹೋಗಿದ್ದೆ ತಾಯಿಗೆ. ಅವತ್ತು ಕೋರ್ಟಲ್ಲಿ ಫೈಲೇ ಸಿಗಲಿಲ್ಲ. ನಾವು ನಮ್ಮ ಚಿಕ್ಕಪ್ಪರು ಇಬ್ಬರು ಹೋಗಿದ್ದು. ಅವತ್ತು 4 ಗಂಟೆ ಆದರೂ ಫೈಲೇ ಸಿಗಲಿಲ್ಲ. ಲಾಯರ್ ಇದ್ದವರು ಫೈಲ್ ಸಿಕ್ತಾಗ ಹೇಳಿ ಕಳಿಸ್ತೀವಿ ಹೋಗಿ ಅಂದರು. 2 ವರ್ಷ ಆದಮೇಲೆ ಸಿಕ್ತು. ಆ ಫೈಲು 200 ರೂಪಾಯಿ ಫೈನ್ ಕಟ್ಸ್ಕೊಂಡು ಕೇಸ್ ವಜಾ ಆಯಿತು. ಈ ಥರ ಎಲ್ಲ ನಾವು ಸನ್ನಿವೇಶಗಳಲ್ಲಿ ನಾವು ನಾಯಿನ ಪ್ರಶ್ನೆ ಮಾಡಿದಾಗ ಈ ಥರ ಎಲ್ಲ ನಮ್ಮನ್ನು ಕಾಪಾಡಿಕೊಂಡು ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾಳೆ. ಗುರುಗಳೇ, ಈ ದೇವರು ಬಹುತೇಕ ಜನರು ಕುದೂರು ಬೆಟ್ಟದಿಂದ ಬಂತು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಗುರುಗಳೇ? ಆದರೆ ಇದು ತಾಯಿ ಸ್ವಯಂ ಬಂದು ನೆಲೆಸಿರೋದ್ರಿಂದ ಊರು ಕುದೂರು ಇಲ್ಲಿರಲಿಲ್ಲ, ಬೆಟ್ಟದ ಮೇಲಿತ್ತು. ಆಗ ತಾಯಿ ಊರು ಬೆಟ್ಟದಲ್ಲಿದ್ದಾಗ ಆ ತಾಯಿನ ಬೆಟ್ಟದಲ್ಲೇ ಪೂಜೆ ಮಾಡ್ಕೊಂಡಿದ್ದು. ಈ ಊರಿಗೆ ಯಾವಾಗ ಬೆಟ್ಟದಲ್ಲಿ ಕುಡಿಯೋ ನೀರು ಎಲ್ಲ ತೊಂದರೆ ಆದಾಗ ಊರು ಇಲ್ಲಿಗೆ ಶಿಫ್ಟ್ ಆಯಿತು. ಇಲ್ಲಿಗೆ ಊರು ಇಲ್ಲಿಗೆ ನೆಲೆಸಿದಾಗ ಆ ತಾಯಿ ನಿಂಗೆ ಕರ್ಕೊಂಬಂದು ಇಲ್ಲಿ ದೇವಸ್ಥಾನ ಕಟ್ಟಿ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ದೇವರುಗಳು ಅಲ್ಲೇ ಇದ್ದಿದ್ದು. ಅಂತರಗಂಗಿ ಒಂದು ಮಾತ್ರ ಇಲ್ಲಿತ್ತೋ ಏನೋ ಗೊತ್ತಿಲ್ಲ. ಈ ತಾಯಿ ಮಾತ್ರ ಊರು ಅಲ್ಲಿದ್ದರಿಂದ ಅವ್ರಿಗೆ ಸಿಕ್ಕಿದಾಗ ಅವ್ರು ಅಲ್ಲೇ ಇದ್ರೇನೋ ಅಲ್ಲೇ ವಾಸ ಮಾಡ್ಕೊಂಡಿದ್ದವರು ಅಲ್ಲಿಂದ ಇಲ್ಲಿಗೆ ಒಂದು ಸ್ಥಳಾಂತರ ಮಾಡ್ಕೊಂಬಂದು ಇಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಪುನಸ್ಕಾರ ನೆರವೇರಿಸ್ತಾ ಇದ್ದಾರೆ. ಭಕ್ತರ ಬಗ್ಗೆ ನೀವು ಏನು ಹೇಳ್ತೀರಾ ಗುರುಗಳೇ? ಬೇಕಾದಷ್ಟು ಜನಕ್ಕೆ ಭಕ್ತರಿಗೆ ಶ್ರದ್ಧೆಯಿಂದ ನಡ್ಕೊಂಡಿರುವಂಥವ್ರಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಬಂದಿದ್ದಾರೆ. ಮಕ್ಕಳಿದ್ದವರು ಮಕ್ಕಳಾಗಿದೆ ಅಂತ ಹೇಳಿದ್ದಾರೆ, ಕಾಯಿಲೆ ಇದ್ದವರು ಕಾಯಿಲೆ ವಾಸಿ ಆಯಿತು ಅಂತ ಹೇಳಿದ್ದಾರೆ, ಗೊತ್ತಾಯ್ತಾ. ಪ್ರತಿಯೊಂದು ವಿಚಾರದಲ್ಲೂ ತಾಯಿ ಎಲ್ಲರನ್ನೂ LIC ಇದೇ ಕುದೂರಿನ LIC ರಮೇಶ್ ಅವರು ತುಂಬ ಸೀರಿಯಸ್ಸು, ಡಾಕ್ಟ್ರೇ ಉಳಿಯಲ್ಲ ಅಂತ ಹೇಳಿದರು. ಅಂಥವ್ರು ಬಂದು ಕಣ್ಣೀರು ಹಾಕ್ಕೊಂಡು ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಂಥವ್ರು ಕೂಡ ಬಂದು ಈ ತಾಯಿ ಮುಂದೆ ಕಣ್ಣೀರು ಹಾಕ್ಕೊಂಡು ಕೇಳಿದಾಗ ಆ ತಾಯಿ ಆ ಕ್ಷಣದಲ್ಲಿ ಆ ದಿವಸನೇ 3 ತಿಂಗಳಾಗಿತ್ತು ಅವರು ನಿದ್ದೆ ಮಾಡಿ. ಆ ದಿನ ರಾತ್ರಿ ಇಲ್ಲಿಂದ ಬಂದು ರಾತ್ರಿ ಫುಲ್ ನಿದ್ದೆ ಮಾಡಿ ಅಲ್ಲಿಂದ ಆಚೆ ಡಾಕ್ಟ್ರು ಏನ್ರಿ ಇಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿ ಅವ್ರಿಗೆ ಇದು ಮಾಡಿದ್ರು. ಅವತ್ತಿಂದ ಆ ಭಕ್ತರು ಈ ತಾಯಿಗೆ ತುಂಬ ಇದಾಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಪ್ರತಿದಿನ ಅದು ತುಪ್ಪದ ದೀಪ ಅಷ್ಟಲ್ಲಿ ಹೋಗೋದೇ ಇಲ್ಲ. ಅವರು ಆ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು KM ರಮೇಶ್ ಅಂತ, LIC ಏಜೆನ್ಸಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತಂದೆಯವರು ಮುದ್ರಣೆಯವರು, ನಮ್ಮ ಮನೆ ಹಾಲಿನ ಡೈರಿ ಹತ್ರ ಇದೆ. ಈಗ ನಾನು ಇಲ್ಲಿ ನಿಮ್ಮ ಹತ್ರ ಒಂದು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಏನಪ್ಪ ಅಂದರೆ, ಈ ಸಂದರ್ಭದಲ್ಲಿ ನನಗೆ ಕುದುರಮ್ಮನ ರಕ್ಷಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಅಂದರೆ, ನನಗೆ 2011 ಆಗಸ್ಟ್ 28ನೇ ತಾರೀಕು ನನಗೆ ತೀವ್ರವಾದ ಹೊಟ್ಟೆ ನೋವು ಬಂತು. ಆ ಹೊಟ್ಟೆ ನೋವು ಬಂದಾಗ ಏನಾಯಿತು ಅಂದರೆ, ನಾನು MS ರಾಮಯ್ಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ನನಗೆ ಪ್ಯಾಂಕ್ರಿಯಾಟಿಕ್ ಇನ್ಫೆಕ್ಷನ್ ಅಂತ ಒಂದು ದೊಡ್ಡ ಕಾಯಿಲೆ ನನಗೆ ದೇಹದಲ್ಲಿ ಇತ್ತು. ಅದು ಕಾಯಿಲೆ ಏನಪ್ಪ ಬರುತ್ತೆ ಅಂದರೆ, ನನಗೆ ಅದು ಚೈನ್ ಡ್ರಿಂಕರ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕುಡಿಯುವಂಥ ವ್ಯಕ್ತಿಗಳಿಗೆ ಅದು ಆ ಕಾಯಿಲೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆದರೆ ನಾನು ಯಾವುದೇ ಕೆಟ್ಟ ಅಭ್ಯಾಸಗಳು ಕೂಡ ನನ್ನಲ್ಲಿ ಯಾವುದೂ ಇಲ್ಲ. ಬೆಳಗ್ಗೆ ಇದ್ದರೆ ಯೋಗ, ಪ್ರಾಣಾಯಾಮ ಮತ್ತು ಗಂಜಿ ಈ ಥರದೊಂದು ಆಹಾರ ಪದ್ಧತಿಗಳಲ್ಲಿ ಸಾತ್ವಿಕದ ಆಹಾರ ಮತ್ತು ಯಾವುದೇ ರೀತಿ ನಾನು ಮಾಂಸಾಹಾರಿಗಳಾಗಲಿ ಮತ್ತು ಯಾವುದೇ ಒಂದು ಆಹಾರವನ್ನು ಬಳಸೋದಿಲ್ಲ. ಇಂಥ ಸಂದರ್ಭದಲ್ಲಿ ಹೊಟ್ಟೆ ನೋವು ತೀವ್ರ ಇದ್ದಾಗ ಡಾಕ್ಟ್ರು ಏನು ಮಾಡಿದ್ರು, ಪರೀಕ್ಷೆ ಮಾಡಿದಾಗ ಪ್ಯಾಂಕ್ರಿಯಾಟಿಕ್ ಇನ್ಫೆಕ್ಷನ್ ಆಗಿದೆ, ಅದನ್ನು ನೀವು ಸರ್ಜರಿ ಮಾಡಲೇಬೇಕು ಅಂತ. ಸರ್ಜರಿ ಮಾಡಿದ ಮೇಲೂ ಕೂಡ ಡಾಕ್ಟ್ರು ಗ್ಯಾರಂಟಿ ಕೊಟ್ಟಿರಲಿಲ್ಲ. ನಿಮ್ಮ ಜೀವ ಬದುಕಿದ್ರೆ ಬದುಕ್ಬೋದು, ಇಲ್ಲ ಅಂದರೆ ಹೋಗ್ಬೋದು ಅಂತ MS ರಾಮಯ್ಯ ಹಾಸ್ಪಿಟಲಲ್ಲಿರುವ ಡಾಕ್ಟರ್ ನಿತಿನ್ ರಾವ್ ಅನ್ನೋರು ಅದು ನಮಗೆ ಅದನ್ನು ಹೇಳಿದರು. ಸೊ ಅಂಥ ಸಂದರ್ಭದಲ್ಲಿ ನಾನು ಧೈರ್ಯವಾಗಿ ಆಪರೇಷನ್ಗೆ ಒಪ್ಪಿ ಆಪರೇಷನ್ ಮಾಡಿಸ್ಕೊಂಡೆ. ಆಪರೇಷನ್ ಮಾಡಿಸ್ಕೊಂಡಾದ್ಮೇಲೆ ಆಪರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು. ಆದರೆ ಒಂದು ವಿಧಿವಶಾತ್ ಏನಾಗಿತ್ತಪ್ಪ ಅಂದರೆ, ನನ್ನ ಹೊಟ್ಟೆಯಿಂದ ಒಂದು ಡ್ರೈನೇಜ್ ಪೈಪ್ ಹಾಕಿದ್ರು. ಆ ಡ್ರೈನೇಜ್ ಪೈಪು ಹೊಟ್ಟೆ ಭಾಗದಿಂದ ಇಲ್ಲಿಂದ ಪೈಪ್ ಹಾಕಿಬಿಟ್ಟಿದ್ರು. ಒಂದು ವಾರದಲ್ಲಿ ನಿಂತೋಗುತ್ತೆ ಡ್ರೈನೇಜ್ ಅಂತ ಹೇಳಿದ್ರು. ಆದರೆ 1 ತಿಂಗಳಾದರೂ ಕೂಡ ನನ್ನ ಹೊಟ್ಟೆಯಿಂದ ಕೀವು, ರಕ್ತ ಮತ್ತು ಗೆಡ್ಡೆ ಒಂದೇ ಸಮ ಬರ್ತಾ ಇತ್ತು. ನಾನು ಅವಾಗ ನೆಲಮಂಗಲದಲ್ಲೇ ಇದ್ದೆ, ನಮ್ಮ ಅಣ್ಣವ್ರ ಮನೆಯಲ್ಲಿ. ಆ ನಂತರ ಒಂದು ದಿವಸ ಅಚಾತುರ್ಯವಾಗಿ ಒಂದು ದಿವಸ ಶುಕ್ರವಾರ ಕುದೂರು ಹೋಗಲೇಬೇಕು ಅಂತ ಅನ್ನಿಸ್ತು. ಕುದೂರು ಬಂದಾಗ ಕುದೂರಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ನಮ್ಮ ಮನೆಯವರಿಬ್ಬರು ಬಂದಾಗ ಅಷ್ಟೊತ್ಕಾಲ ನನಗೆ ದೇಹದಲ್ಲಿ 17 kg ತೂಕ ಕಡಿಮೆಯಾಗಿ ಕೇವಲ 55 kg ತೂಕದಲ್ಲಿ. ಆ ಸಂದರ್ಭದಲ್ಲಿ ಕುದುರಮ್ಮನ ದೇವಸ್ಥಾನಕ್ಕೆ ಒಳಗಡೆ ಕಾಲಿಟ್ಟಿದ್ದಂಗೆ ನಮಗೆ ಏನೋ ಒಂಥರ ರೋಮಾಂಚನ ಆಯಿತು. ಆ ಸಂದರ್ಭದಲ್ಲಿ ಕುದುರಮ್ಮನ ನೋಡ್ತಿದ್ದಂಗೆ ಕಣ್ಣಲ್ಲಿ ನೀರು ತುಂಬಿತು. ಪುರೋಹಿತರು ನನಗೆ
ಮಂಗಳಾರತಿ ಕೊಟ್ಟರು. ಮಂಗಳಾರತಿ ಕೊಡೋಷ್ಟೊತ್ತಿಗೆ ತಡೆಯೋಕ್ಕಾಗಲಿಲ್ಲ, ತೀರ್ಥ ಕೊಡೋಷ್ಟೊತ್ತಿಗೆ ತೀರ್ಥ ಇಸ್ಕೊಳಕ್ಕೆ ಆಗಲಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ನಾನು ಇದೇ ಕುದುರಮ್ಮನಿಗೆ ಒಂದು ಪ್ರಶ್ನೆ ಕೇಳಿದೆ, ಯಾಕಮ್ಮ ತಾಯಿ ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ನೀನು ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೆಯಾ? ನಾನು ಈ ಊರು ಮಗ ಅಲ್ಲ, ಈ ಊರು ಸೇವೆ ಮಾಡ್ತಾ ಇದ್ದೆ, ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ನನಗೆ ಬದುಕೋದಾದ್ರೆ ಇವತ್ತು ರಾತ್ರಿನೇ ಬದುಕಿಸು, ಇಲ್ಲ ಅಂದರೆ ಇವತ್ತು ರಾತ್ರಿನೇ ನನಗೆ ಜೀವನ ಕೊನೆಗೊಳಿಸಿ ಇನ್ನೊಂದಕ್ಕೂ ಕಳಿಸ್ಬಿಡು ಅಂತ ತುಂಬ ಹತ್ತು ಕರೆದು ಎಲ್ಲ ತುಂಬ ಗಲಾಟೆ ಮಾಡಿದ್ವಿ. ದೇವ್ರ ಮೇಲೆ ತುಂಬ ಗಲಾಟೆ ಮಾಡಿದಾಗ ತಾಯಿಗೆ ಏನು ಹತ್ತು ಕರೆದು ನಾವು ಕುದುರಮ್ಮನ ಕೇಳ್ಕೊಂಡಾಗ ತಾಯಿ ಅವತ್ತು ರಾತ್ರಿನೇ ಕರುಣಿಸಿದ್ರು. ಅವತ್ತು ರಾತ್ರಿ ನಾನು 2.5 ತಿಂಗಳಿಂದ ನಾನು ನಿದ್ದೆ ಮಾಡ್ತಾ ಇದ್ದನು. ಅವತ್ತು ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡಿದೆ, ಜೀವನದಲ್ಲಿ ಮಾಡ್ತಾರೆ ಅಂತ ನಿದ್ದೆ ಬಂತು. ಅವತ್ತು ರಾತ್ರಿ ನಿದ್ದೆ ಬಂದಾದ್ಮೇಲೆ ನಾನು ಬೆಳಗ್ಗೆ ಎದ್ದು ನೋಡಿದಷ್ಟಕ್ಕೆ ಹೊಟ್ಟೆಯಿಂದ ಹಾಕಿದ ಪೈಪ್, ಇಲ್ಲಿಂದ ಹಾಕಿದಂಥ ಪೈಪ್ ಡ್ರೈನೇಜು 300 ml ಬರ್ತಾ ಇದ್ದೆ, 150 ml ಬಂತು. ವಿತಿನ್ ಎ ವೀಕ್ ಒಳಗಡೆ 0 ಆಯಿತು, ನಿಲ್ಲಾಗುತ್ತೆ. ಅವಾಗಲೂ ಭಯ ಬಂದು ನಾನು ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಚೆಕಪ್ ಮಾಡಿಸಿ MRI ಸ್ಕ್ಯಾನ್ ಮಾಡಿಸಿದಾಗ ಪ್ಯಾಂಕ್ರಿಯಾಟಿಕ್ ಏನು 50% ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರು, ಅದು ನಾರ್ಮಲ್ ಆಗಿದೆ. ಇವತ್ತು ಆ ಪ್ಯಾಂಕ್ರಿಯಾಟಿಕ್ ಅನ್ನೋ ಒಂದು ಕಾಯಿಲೆ ಏನಪ್ಪಾ ಅಂದರೆ ಮನುಷ್ಯನ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವಂಥದ್ದು. ಆ ಇನ್ಸುಲಿನ್ ಅನ್ನ ಒಂದು ಫೇಲ್ಯೂರ್ ಆಯಿತು ಅಂದರೆ ಆ ಮನುಷ್ಯನಿಗೆ ಶುಗರ್, ಡಯಾಬಿಟಿಕ್ 100% ಕಟ್ಟಿಟ್ಬಿಡ್ತಿ. ಆದರೆ ಭಗವಂತನ ದಯೆಯಿಂದ, ತಾಯಿ ಕುದುರಮ್ಮನ ಆಶೀರ್ವಾದದಿಂದ ಯಾವುದೇ ಕಾರಣಕ್ಕೂ ಏನೂ ಇಲ್ಲ. ಇವತ್ತು ಕೂಡ ಎಲ್ಲ ಥರ ಸ್ವೀಟು ಕೂಡ ತಿಂತಾ ಇದ್ದೀನಿ, ಯಾವುದೇ ರೀತಿ ಡಯಾಬಿಟಿಕ್ ಕಾಯಿಲೆ ಬಂದಿಲ್ಲ. ಹಂಗಾಗಿ ನಾನು ಕುದುರಮ್ಮನ ಯಾವುದೇ ಜೀವಮಾನ ಪೂರ್ತಿ ಬದುಕಿರೋವರೆಗೂ ಪ್ರತಿ ದಿವಸ ಬಂದು ಬೆಳಗಿನ ಜಾವ ಬಂದು 7 ಗಂಟೆ ಸ್ನಾನ ಮುಗಿಸ್ಕೊಂಬಂದು 6:30-7 ಗಂಟೆಗೆ ಕುದುರಮ್ಮನ ತುಪ್ಪ ದೀಪ ಹಚ್ಚಿಬಿಟ್ಟು ನಿತ್ಯದ ಕೆಲಸ ಮಾಡ್ತಾ ಇದ್ದೀನಿ. ಕುದುರಮ್ಮ ಇದುವರೆಗೂ ನಾನು ಮಾಡಿರೋ ಕೆಲಸದಲ್ಲಿ ಯಾವುದಕ್ಕೂ ಕೈ ಬಿಟ್ಟಿಲ್ಲ, ನಾನು ಇದುವರೆಗೂ ಕಾಪಾಡ್ತಾ ಬಂದಿದ್ದಾರೆ. ಈ 2 ಮಾತುಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಹಿಂದೆ ಗ್ರಾಮೀಣ ಪ್ರದೇಶವಾಗಿತ್ತು, ಅಂದರೆ ಹೆಚ್ಚಿಗೆ ಜನ ಇರಲಿಲ್ಲ, ಸಂಪರ್ಕವೇ ಇರಲಿಲ್ಲ, ಮನೋರಂಜನೆ ಇರಲಿಲ್ಲ. ಹಾಗಾಗಿ ಕೊಂಡವೇ ಅತಿ ಹೆಚ್ಚಿನ ಮನೋರಂಜನೆ ಆಗುತ್ತೆ. ನಾನು 3 ಸಾರಿ ಕೊಂಡ ಆಗಿದ್ದೇನೆ. ನನಗೇನು ಆ ಥರ ಕನಸಲ್ಲಿ ಬಂದು ನಿನ್ನ ಕೊಂಡ ಅಯ್ಯಪ್ಪ ಅಂತ ಹೇಳೋದಾಗಲಿ ಏನೂ ಇಲ್ಲ. ನಾವೇ ಸ್ವಪ್ರೇರಣೆಯಿಂದ ಅಥವಾ ನಮ್ಮದು ಒಂದು ಸೇವೆ ಯಾಕೆ ಆಗಬಾರ್ದು ಕುದುರಮ್ಮನಿಗೆ, ನಾವು ಜೀವಮಾನದಲ್ಲಿ ಒಂದು ಸಾರಿ ನಾವು ಯಾಕೆ ಕೊಂಡ ಆಗಬಾರ್ದು ಅಂತ ನಾವು ಕೊಂಡ ಆಗಿದ್ದೇವೆ. ಅಂದರೆ ನಿಯಮನಿಷ್ಠೆಯಿಂದ ಇದ್ದು ನಾವು ಕೊಂಡ ಆಗಿದ್ದೀವಿ. ಹುಡುಗಾಟಕ್ಕೆ ಕೊಂಡ ಅಲ್ಲ, ಅದು ಸುಮಾರು 2.5 ಅಡಿ ದಪ್ಪ ಕೆಂಡುಗಳಿರ್ತವೆ. ಸುಮಾರು 60 ಅಡಿಯಿಂದ 80 ಅಡಿವರೆಗೂ ಬೆಂಕಿ ಇರ್ತದೆ. ಅದು ಹತ್ತಿರ ಸುಳಿಯೋಕ್ಕೆ ಆಗಲ್ಲ, ಅಷ್ಟು ಕಾವಿರ್ತದೆ. ಆದರೆ ಕೊಂಡ ಹಾಯುವ ಕ್ಷಣದಲ್ಲಿ ನಮಗೇನು ಗೊತ್ತಾಗೋದಿಲ್ಲ. ಕೊಂಡದ ಬಾಯಿನಲ್ಲಿ ನಿಂತಿದ್ದಷ್ಟೇ ಗೊತ್ತಿರ್ತದೆ. ಮತ್ತೆ ಆಗಲೇ ಕೊಂಡ ಹಾಯ್ದಿರ್ತೀವಿ, ಅಮ್ಮನ ಸೇವೆ ಮಾಡ್ಕೊಳ್ತಾರೆ. ಒಳಗಡೆ ನಮ್ಮ ತೀರ್ಥದ ನೀರು ಹಾಕ್ತಾರೆ, ಭಕ್ತಾದಿಗಳು ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ. ಈ ಅನುಭವ ನಮಗಂತೂ ಆಗಿದೆ.